ಎಲ್ರಿಗೂ ನಮಸ್ಕಾರ. ಶರಣ ಟಿವಿ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ಸಂಸ್ಕೃತ ಇದೊಂದು ದೈವ ಭಾಷೆ. ಶ್ಲೋಕಗಳ ಮೂಲವೇ ಸಂಸ್ಕೃತ. ಆದರೆ ಇತ್ತೀಚಿನ ದಿನದಲ್ಲಿ ಸಂಸ್ಕೃತ ಕ್ಷೀಣಿಸ್ತಾ ಹೋಗ್ತಿದೆ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಸಂಸ್ಕೃತ ಪಠ್ಯಕ್ರಮವನ್ನು ಜಾರಿಗೆ ತರಲಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಏಕೈಕ ಸಂಸ್ಕೃತ ಪಠ್ಯಕ್ರಮವನ್ನು ಹೊಂದಿದಂತಹ ಏಕೈಕ ಸಂಸ್ಥೆ ಅಂತಂದರೆ ಅದು ನೂತನ ವಿದ್ಯಾಲಯ ಸಂಸ್ಥೆ. ಹೆಚ್ಚು ಪ್ರಾಮುಖ್ಯತೆ ಪಡೆಯಬೇಕಾಗಿದ್ದ ಭಾರತದಲ್ಲಿ ಸಂಸ್ಕೃತ ಅತಿ ಅಪರೂಪವಾಗಿದೆ. ಹೀಗೆ ನೂತನ ವಿದ್ಯಾಲಯ ಸಂಸ್ಥೆಯಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಷ್ಣು ಸರ್ ಅವರು ಯಾವ ರೀತಿಯಾಗಿ ಸಂಸ್ಕೃತದ ಬಗ್ಗೆ ಮಹತ್ವವನ್ನು ತಿಳಿಸಿಕೊಡುತ್ತಾರೆ ಎಂದು ತಿಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಿಮ್ಮ ಶಿಕ್ಷಣ MA ಸಂಸ್ಕೃತ, ಆಮೇಲೆ ಮುಂದೆ PhD ಅಂತ ಮಾಡಿಕೊಂಡು ನಂತರದಲ್ಲಿ PhD ಅಂತ ಮುಗಿಸ್ತೀವಿ. ಸರ್ ಸಂಸ್ಕೃತವನ್ನು ಏಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಸಂಸ್ಕೃತ ಇದೊಂದು ಪ್ರಾಚೀನವಾದಂಥ ಭಾಷೆ. ಇದನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಸಣ್ಣವನಿದ್ದಾಗಿಂದ ನನಗೆ ಬಹಳಷ್ಟು ಇಷ್ಟ ಇತ್ತು. ಅವಕಾಶಗಳು ನಾವು 8ನೇ ತರಗತಿಯಿಂದ ನನಗೆ ಸಂಸ್ಕೃತ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಕ್ತು. ನೂತನ ವಿದ್ಯಾಲಯ ಸಂಸ್ಥೆಯಲ್ಲಿ ನಾನು ಅಧ್ಯಯನ ಮಾಡಿದೆ. ಅದಾದ ನಂತರ ಮುಂದೆ PUC ಆಯಿತು. PUCಯಲ್ಲೂ ಸಂಸ್ಕೃತ ಒಂದು ಭಾಷೆಯನ್ನಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದೆ. ಅದಾದ ಮೇಲೆ ಡಿಗ್ರಿಯಲ್ಲೂ ಕೂಡ ಒಂದು ಸಂಸ್ಕೃತವನ್ನು ಒಂದು ಭಾಷೆಯಾಗಿ ನಾನು ಆಯ್ಕೆ ಮಾಡಿಕೊಂಡೆ. ಅದಾದ ಮೇಲೆ ನನಗೆ MA ಈ ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು. ಅದರಲ್ಲಿ ನಾನು ಅಧ್ಯಯನ ಮಾಡಿ ಮುಂದೆ ಅದರಲ್ಲೇ PhDಯನ್ನು ಮುಂದುವರಿಸಿ ಶಿಕ್ಷಣ ಮುಗಿದ ತಕ್ಷಣ ಉದ್ಯೋಗಕ್ಕೆ ಸೇರಿಕೊಂಡಿದ್ದೆ. ಸರ್, ಈ ನೂತನ ವಿದ್ಯಾಲಯ ಸಂಸ್ಥೆಯಲ್ಲಿ ಎಷ್ಟು ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ? ಇಲ್ಲಿ ನಾನು ಸುಮಾರು 15 ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಮತ್ತೆ ವೃತ್ತಿ ಜೀವನದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಅನುಭವ ಹೇಗಿದೆ? ಸಂಸ್ಕೃತ ಕಲಿಸಲಿಕ್ಕೆ ಬಹಳಷ್ಟು ಖುಷಿ ಆಗ್ತದೆ. ವಿದ್ಯಾರ್ಥಿಗಳು ಸಂಖ್ಯೆ ಕಡಿಮೆ ಇರ್ತದೆ. ವಿದ್ಯಾರ್ಥಿಗಳಲ್ಲಿ ಒಂದು ಹೆದರಿಕೆ ಇದೆ, ಏನಂದರೆ ಸಂಸ್ಕೃತ ಬಹಳಷ್ಟು ಕಠಿಣವಾದಂಥ ಭಾಷೆ, ಅದನ್ನು ಹೇಗೆ ಕಲಿಯೋದು, ಅಂಕಗಳು ಬರ್ತಾವೋ ಇಲ್ಲವೋ ಅಂಥೇಳಿ. ಆದರೆ ಇದೆಲ್ಲ ತಪ್ಪು ಕಲ್ಪನೆ. ಅತ್ಯಂತ ಸರಳವಾದಂಥ ಭಾಷೆ, ಅತ್ಯಂತ ಮಧುರವಾದಂಥ ಭಾಷೆ. ಜಗತ್ತಿನ ಎಲ್ಲ ಭಾಷೆಗಳಿಗಿಂತಲೂ ಅತ್ಯಂತ ಸರಳವಾಗಿ ಮತ್ತು ಕಡಿಮೆ ದಿನಗಳಲ್ಲಿ ಇದನ್ನು ಕಲಿಯಲಿಕ್ಕೆ ಸಾಧ್ಯವಾಗುವಂಥ ಏಕೈಕ ಭಾಷೆ ಅಂದರೆ ಅದು ಸಂಸ್ಕೃತ ಭಾಷೆ. ಸರ್, ಈ ನೂತನ ಸಂಸ್ಥೆಯಲ್ಲಿ ಸಂಸ್ಕೃತ ಪ್ರಾಚೀನ ಯಾವಾಗಿನಿಂದ ಈ ಸಂಸ್ಥೆ ಪ್ರಾರಂಭವಾಯಿತು ಅವಾಗಿನಿಂದ ಇಲ್ಲಿವರೆಗೂ ನಡೆಸ್ತಾ ಬಂದಿದ್ದೀರಿ, ಅದಕ್ಕೆ ನೀವು ಹೆಮ್ಮೆ ಪಡ್ತೀರಾ? ಇದು ನಮ್ಮ ಸಂಸ್ಥೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಸಂಸ್ಕೃತ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ. ಡಿಗ್ರಿ ವಿಭಾಗದಲ್ಲಿ ಅಂತಂದರೆ ನಾವು ಈ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ನಲ್ಲಿ ಮೊದಲಿಗಿತ್ತು. ಅಲ್ಲಿ ಆ ಪೋಸ್ಟ್ ರಿಟೈರ್ಡ್ ಆದ ತಕ್ಷಣ ಮತ್ತೆ ತುಂಬಿಕೊಳ್ಳಲಿಲ್ಲ. ಇದೊಂದು ಸಂಸ್ಥೆಯಲ್ಲಿ ಮಾತ್ರ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ. ನಾವೆಲ್ಲ ನಮ್ಮ ಒಂದು ವಿಭಾಗದಲ್ಲಿ 2 ಪ್ರಾಧ್ಯಾಪಕರು. ನಾವು ಸಂಸ್ಕೃತ ವಿಭಾಗವನ್ನು ಉಳಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡ್ತೇವೆ. ಸಂಸ್ಕೃತ ತೆಗೆದುಕೊಂಡ್ರೆ ನಿಮಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಇರ್ತದೆ, ಸರಳ ಆಗ್ತದೆ, ಒಂದು ಹೊಸ ಭಾಷೆ ಕಲಿತಂತಾಗ್ತಂತ ಪ್ರತಿ ಬಾರಿ ನಾವು ಅವರ ಪ್ರವೇಶಾತಿಯ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡಿ ಆಮೇಲೆ ಅವರಿಗೆ ಹೇಳ್ತೇವೆ. ಅದಕ್ಕೆ ವಿದ್ಯಾರ್ಥಿಗಳು ಸ್ಪಂದಿಸಿ ಪ್ರವೇಶವನ್ನು ಪಡ್ಕೊಳ್ತಾರೆ. ಹೆಚ್ಚು ಕಡಿಮೆ ನಮ್ಮಲ್ಲಿ ಪ್ರತಿ ವರ್ಷ 40ರಿಂದ 50ರವರೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಇರ್ತದೆ. ಸರ್, ಸಂಸ್ಕೃತದತ್ತ ಮಕ್ಕಳನ್ನು ಆಕರ್ಷಿಸುವುದು ಹೇಗೆ ಸರ್? ಇಲ್ಲಿ ನಾವೇನು ಮಾಡ್ತೇವೆ, ಪ್ರತಿ ವರ್ಷ ಈಗ ಹೊಸದಾಗಿ ಅಂದರೆ ಹೈಸ್ಕೂಲ್ನಲ್ಲೂ ಅವರು ಓದಿರಂಗಿಲ್ಲ, PUನಲ್ಲೂ ಓದಿರಂಗಿಲ್ಲ. ಇಲ್ಲಿ ಬಂದ ಮೇಲೆ ಅವರು ಸಂಸ್ಕೃತವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇರ್ತದೆ. ಹಾಗಾಗಿ ಅವರು ಹೊಸದಾಗಿ ಸಂಸ್ಕೃತ ತೆಗೆದುಕೊಳ್ಳೋದ್ರಿಂದ ಅವರಿಗೆ ಅ ಇಂದ ಅಂದರೆ ಅಕ್ಷರಮಾಲೆಯಿಂದ ವರ್ಣಮಾಲೆಯಿಂದಲೇ ಅವರಿಗೆ ನಾವು ಪ್ರಾರಂಭ ಮಾಡ್ತೇವೆ. ಆಮೇಲೆ ಅದನ್ನು ಸ್ವಲ್ಪ ಅವರಿಗೆ ಆಕರ್ಷಣೆ ಆಗಲಿಕ್ಕೆ ಒಂದೊಂದು ಮಾಹೇಶ್ವರ ಸೂತ್ರಗಳು ಅಂತ ಇವೆ ನಮ್ಮ ಸಂಸ್ಕೃತ ವ್ಯಾಕರಣದಲ್ಲಿ. ಪಾಣಿನಿ ಅನ್ನುವಂಥ ಒಬ್ಬ ವ್ಯಾಕರಣ ಶಾಸ್ತ್ರಕಾರ ಮಾಹೇಶ್ವರ ಸೂತ್ರಗಳನ್ನು ಆಧಾರವಾಗಿ ಇಟ್ಟುಕೊಂಡು ದೊಡ್ಡದಾಗಿರುವಂಥ ಒಂದು ಗ್ರಂಥವನ್ನೇ ರಚನೆ ಮಾಡಿದ್ದಾನೆ, ವ್ಯಾಕರಣ ಗ್ರಂಥವನ್ನು. ಹಾಗಾಗಿ ಅದರಲ್ಲಿ ಬರುವಂಥ ಮಾಹೇಶ್ವರ ಸೂತ್ರಗಳನ್ನು ಅವ್ರಿಗೆ ಹೇಳ್ತಾ ಅದರ ಸಂಸ್ಕೃತದ ಒಂದು ಸರಳತೆ ಎಷ್ಟಿದೆ ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವರಿಗೆ ಅದರ ಮೇಲೆ ಆಕರ್ಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದು ಹೇಗಿರುತ್ತೆ ಅಂತಂದರೆ ಅ ಇ ಊಣ ರುಲ್ ಋ ಕ ಎ ಓಂ ಹ ಐ ಔಚ ಹ ಯ ಬ ರ ಟ ಲ ಣ ಞ ಮ ಣ ನ ಮ ಜ ಬೈ ಗಡದಶ್ ಜಬ ಗಡದಶ್
ಕಪ ಚಟತ ಚಟತೌ ಕಪೈ ಶಶಸರ್ ಹಲ್ ಅನ್ನುವಂಥ ಈ ರೀತಿ 14 ಸೂತ್ರಗಳಲ್ಲಿ ಆ ಪಾಣಿನಿ ಅಂತಂದರೆ ವರ್ಣಮಾಲೆಯನ್ನು ಜೋಡಿಸಿದ್ದಾನೆ. ಹಾಗಾಗಿ ಇದನ್ನು ಅವ್ರಿಗೆ ಹೇಳಿದರೆ ಸ್ವಲ್ಪ ಆಕರ್ಷಣೆ ಆಗ್ತದೆ, ಹೊಸದಾಗೇನೋ ಇದೆ ಅಂತ ಅನಿಸ್ತದೆ, ಅವ್ರಿಗೆ ಇನ್ನೊಂದಿಷ್ಟು ಕುತೂಹಲ ಉಂಟಾಗ್ತದೆ ಕಲೀಲಿಕ್ಕೆ. ಹಾಗಾಗಿ ಅವರು ಮುಂದುವರೆದು ತಾವು ಕಲಿತಾರೆ ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳಿಗೂ ಅದನ್ನು ತೆಗೆದುಕೊಳ್ಳಿಕ್ಕೆ ಪ್ರೇರಣೆಯನ್ನು ನೀಡ್ತಾರೆ. ಸರ್, ತುಂಬ ಚೆನ್ನಾಗಿ ವರ್ಣಮಾಲೆಗಳನ್ನು ಹೇಳ್ಕೊಟ್ರಿ. ಮತ್ತು ನಿಮ್ದು ಸಂಸ್ಕೃತದ ಅನುಭವ ಹೆಂಗಿದೆ ಸರ್? ಸಂಸ್ಕೃತ ಅದೇ ಹೇಳಿದ್ದಲ್ಲ, ಅತ್ಯಂತ ಸರಳವಾದಂತಹ ಭಾಷೆ, ಅದನ್ನು ಅತ್ಯಂತ ಮಧುರವಾದಂಥ ಭಾಷೆ. ನಾವು ಪ್ರತಿನಿತ್ಯ ಏನು ಕನ್ನಡದಲ್ಲಿ ಮಾತನಾಡ್ತೀವಿ, ಹೆಚ್ಚಿನ ಒಂದು 80% ಶಬ್ದಗಳು ಸಂಸ್ಕೃತ ಶಬ್ದಗಳೇ ಇವೆ. ಹಾಗಾಗಿ ಅದು ಅತ್ಯಂತ ಎಲ್ರಿಗೂ ಸರಳ ಯಾಕಾಗ್ತದೆ ಅಂತಂದರೆ ಅದೇ ಕಾರಣಕ್ಕಾಗಿ. ಈಗ ಉದಾಹರಣೆಗೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಕ್ಲಾಸಸ್ ನಡೆಸ್ತಾರೆ, ಅದು 30 ದಿವಸಗಳು ಮಿನಿಮಮ್ ಇರ್ತದೆ. 30 ದಿವಸಗಳಾದಮೇಲೆ ನಿಮಗೆಲ್ಲ ರೈಟಿಂಗ್ ಅದೆಲ್ಲ ಮಟೀರಿಯಲ್ ಅದೆಲ್ಲ ಕೊಟ್ಟಿರ್ತಾರೆ, ಅದೆಲ್ಲ ಮುಗಿದ ಮೇಲೆ ಒಂದು ಸ್ವಲ್ಪ ನೀವು ಇಂಗ್ಲೀಷನ್ನು ಕಲ್ತ್ಕೊಳ್ತೀರಿ. ಆದರೆ ಇದು ಯಾವುದೇ ರೀತಿಯ ಬರವಣಿಗೆ ಮತ್ತು ಮುಂತಾದಂಥ ಏನೂ ಇಲ್ಲದೇನೆ, ಪೆನ್ನು ಪೇಪರು ಮುಂತಾದಂಥ ಏನೂ ಇಲ್ಲದೇನೆ ಬರೀ ಬಾಯಿ ಮಾತಿನಿಂದ 10 ದಿವಸದಲ್ಲಿ ಸಂಸ್ಕೃತವನ್ನು ಕಲಿಬಹುದು. ಇಂಥ ಒಂದು ಪ್ರಯತ್ನ ಸಂಸ್ಕೃತ ಭಾರತಿ ಅನ್ನುವಂಥ ಒಂದು ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ಅವರು ಅಲ್ಲಲ್ಲಿ ಶಿಬಿರಗಳನ್ನು ಆಯೋಜಿಸಿ 10 ದಿವಸದಲ್ಲಿ ಸಂಸ್ಕೃತ ಕಲಿಲಿಕ್ಕೆ ಅವರೇನಂತಂದರೆ ಪ್ರೇರಣೆ ನೀಡಿ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಹಾಗಾಗಿ ಅತ್ಯಂತ ಸರಳವಾದಂಥ ಭಾಷೆ. ವಿದ್ಯಾರ್ಥಿಗಳು ಇದಕ್ಕೇನಂತಂದರೆ ಕಠಿಣವಾದಂಥದ್ದು ಅಂತ ತಿಳ್ಕೊಂಡು ಅದನ್ನು ತಲೆಯಿಂದ ತೆಗೆದುಬಿಟ್ಟು ಸರಳವಾದಂಥ ಅಂಥೇಳಿ ಅದನ್ನು ಓದಲಿಕ್ಕೆ ಇದು ನಮ್ಮ ಪ್ರಾಚೀನ ನಮ್ಮ ಭಾಷೆ ಅಂತ ಹೇಳಿ ಮುಂದೆ ಬಂದು ಅದನ್ನು ಅಧ್ಯಯನ ಮಾಡಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ನಾನು ಕೇಳ್ಕೊಳ್ತೇನೆ. ಈ ಸಂಸ್ಕೃತ ಭಾಷೆ ಯಾಕೆ ಕ್ಷೀಣಿಸ್ತಾ ಬರ್ತಿದೆ ಸರ್? ದಿನದಿಂದ ದಿನಕ್ಕೆ ಯಾಕೆ ಕ್ಷೀಣಿಸ್ತಾ ಬರ್ತಿದೆ? ಇದೊಂದು ಪ್ರಾಚೀನ ಭಾಷೆ ಮತ್ತು ಹಾಗೆ ದೈವ ಭಾಷೆ ಕೂಡ. ಯಾಕೆ ಅದು ಕ್ಷೀಣಿಸ್ತಾ ಬರ್ತಿದೆ? ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಕ್ಷೀಣಿಸ್ತಾ ಬರಲಿಕ್ಕೆ ಅಂತಂತಂದರೆ 2 ಕಾರಣಗಳು. ಏನಂತಂದರೆ ಅದು ರೂಢಿಯಲ್ಲಿಲ್ಲ. ಹೇಗೆ ನಾವೆಲ್ಲ ಭಾಷೆಗಳನ್ನು ಮಾತನಾಡ್ತೇವೆ, ಒಂದು ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತ ನಾವು ಇಂಗ್ಲೀಷ್ ಇಟ್ಕೊಂಡಿದ್ದೇವೆ, ಆಮೇಲೆ ಮಾತೃಭಾಷೆ ಅಂತ ನಮ್ಮದೊಂದಿರ್ತದೆ. ಹಾಗಾಗಿ ಇವೆರಡೇ ಹೆಚ್ಚು ಬಳಕೆ ಆಗೋದರಿಂದ ಸಂಸ್ಕೃತ ಭಾಷೆ ನಾವು ಕೈ ಬಿಟ್ಟಿದ್ದೇವೆ. ಹಿಂದೆ ಪ್ರಾಚೀನ ಭಾರತದಲ್ಲಿ ಸಂಸ್ಕೃತವೇ ನಮ್ಮ ಒಂದು ಆಡು ಭಾಷೆ ಆಗಿತ್ತು. ಅದು ಕಾಲಕ್ರಮೇಣ ತಪ್ಪಿ ಹೋಯಿತು. ಅದಾದಮೇಲೆ ಮುಂದೆ ಏನಂತಂದರೆ ಈ ಸರ್ಕಾರ ಏನಂತಂದ್ರೆ ಅದಕ್ಕೆ ಹೆಚ್ಚಿನ ಉತ್ತೇಜನ ನೀಡಿದರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅದನ್ನು ಕಂಪಲ್ಸರಿ ಅಂತ ಮಾಡಿದಾಗ ಮಾತ್ರ ಅದು ಅವಾಗ ಹೆಚ್ಚಿನ ಒಂದು ಪ್ರಚಾರ ಸಿಕ್ಕು ಸಂಸ್ಕೃತ ಮತ್ತೆ ಅದು ತನ್ನ ಒಂದು ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸರ್, ಒಟ್ಟಾರೆಯಾಗಿ ಸಂಸ್ಕೃತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸಂಸ್ಕೃತವನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು, ಅದೆಲ್ಲ ನಮ್ಮೆಲ್ಲರ ಕರ್ತವ್ಯ. ಅದರ ಜೊತೆಗೆ ಸರ್ಕಾರವು ಕೂಡ ಸ್ಪಂದಿಸಬೇಕು. ಉದಾಹರಣೆಗೆ ಬೇರೆ ಬೇರೆ ವಿಷಯಗಳಲ್ಲಿ ಹೆಚ್ಚಿನ ಅಂಕ ಪಡೆದಂಥವರಿಗೆ ಸರ್ಕಾರ ಪ್ರೋತ್ಸಾಹ ಧನ ಅಥವಾ ಈ ಸ್ಕಾಲರ್ಶಿಪ್ ಅಂತ ಹೇಳಿ ಕೊಡ್ತಾರೆ. ಸಂಸ್ಕೃತಕ್ಕೆ ಹೆಚ್ಚಿನ ಸ್ಕಾಲರ್ಶಿಪ್ ಅನ್ನು ಇಟ್ಟಾಗ ವಿದ್ಯಾರ್ಥಿಗಳು ಅದಕ್ಕೆ ಏನಂತಂದ್ರೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ಸಾಧ್ಯ ಆಗ್ತದೆ. ಆಮೇಲೆ ನಂತರದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಆ ಭಾಷೆಯನ್ನು ಅದು ವಿದ್ಯಾರ್ಥಿ ಸಂಸ್ಕೃತಕ್ಕೆ ಹೆಚ್ಚಿನ ಸ್ಕಾಲರ್ಶಿಪ್ ಅನ್ನು ಇಟ್ಟಾಗ ವಿದ್ಯಾರ್ಥಿಗಳು ಅದಕ್ಕೆ ಏನಂತಂದ್ರೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ಸಾಧ್ಯ ಆಗ್ತದೆ. ಆಮೇಲೆ ನಂತರದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಆ ಭಾಷೆಯನ್ನು ಅದು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ವಿದೇಶಗಳು ಇವತ್ತು ಜರ್ಮನ್ ತೆಗೆದುಕೊಂಡ್ರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂಸ್ಕೃತ ಅವರು ಅದನ್ನು ಅಧ್ಯಯನ ಮಾಡ್ತಾರೆ. ಆದರೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅಂತೂ ಅದಕ್ಕೆ ಹೆಚ್ಚಿನ ಉತ್ತೇಜ ಯಾರೂ ನೀಡಿಲ್ಲ. ಅದರ ಜೊತೆಗೆ ವಿಶೇಷವಾಗಿ ಸರ್ಕಾರ ನೀಡಿಲ್ಲ. ಅದಕ್ಕೆ ಏನಂತಂದರೆ ಸರ್ಕಾರ ಮುಂದುವರೆದು ಅದನ್ನು ಕಾಳಜಿ ವಹಿಸಿ ಸಂಸ್ಕೃತ ಭಾಷೆ ಉಳಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಮಾತ್ರ ಸಂಸ್ಕೃತ ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಸ್ಕೃತ ಅವಶ್ಯಕತೆ ಇದೆ ಅಂತೀರಿ ಸರ್? ಅತ್ಯಂತ ಅವಶ್ಯಕತೆ ಇದೆ. ಯಾಕಂತಂದ್ರೆ ವಿದ್ಯಾರ್ಥಿಗಳು ಓದಲಿಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳ ಬಯಕೆ ಇರ್ತದೆ. ಅವರಿಗೆ ಹೆಚ್ಚಿನ ಗೊತ್ತಿರೋದಿಲ್ಲ. ನಮ್ಮ ಒಂದು ಕಾಲೇಜಿನಲ್ಲಿ ಇರೋದ್ರಿಂದ ಇಲ್ಲಿ ಅಡ್ಮಿಷನ್ ಬಂದಾಗ ಆ ಫಾರ್ಮ್ನಲ್ಲಿ ಸಂಸ್ಕೃತ ಅಂತ ನೋಡಿದಾಗಲೇ ಅವ್ರಿಗೆ ಗೊತ್ತಾಗ್ತದೆ. ಹಾಗಾಗಿ ನಮ್ಮ ಭಾಗದಲ್ಲಿ ಸಂಸ್ಕೃತ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ, ಅದು ಅವರಿಗೆ ಮುಂಚಿತವಾಗಿ ಗೊತ್ತಿರೋದಿಲ್ಲ. ಅದಕ್ಕೆ ಇದು ಎಲ್ಲರಿಗೂ ತಿಳಿಬೇಕು. ತಿಳಿದಾಗ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತೆಗೆದುಕೊಳ್ತಾರೆ. ಆಮೇಲೆ ಈ ಸಂಸ್ಕೃತ ಅನ್ನುವಂಥದ್ದು ಒಂದೇ ಒಂದು ವರ್ಗಕ್ಕೆ ಸೀಮಿತವಾದಂಥದ್ದು ಅನ್ನುವಂಥದ್ದು ತಲೆಯಲ್ಲಿ ಬಹಳಷ್ಟು ಜನಕ್ಕಿದೆ. ಅದು ಹೋಗ್ಬೇಕು.
ಅದು ಹೋಗಿ ಎಲ್ಲರೂ ಕಲಿಲಿಕ್ಕೆ ಅವಕಾಶ ಸಿಗಬೇಕು. ಈಗ ನಾನು ಎಂದಿನಿಂದ ಈ ವೃತ್ತಿ ಪ್ರಾರಂಭ ಮಾಡಿದ್ದೇನೆ, ಅವತ್ತಿನಿಂದ ನನ್ನಲ್ಲಿ ಇಂಥದ್ದೇ ಒಂದು ವರ್ಗದವರು ಓದ್ತಿದ್ದಾರೆ ಅಂತಿಲ್ಲ. ಎಲ್ಲ ವರ್ಗದ ವಿದ್ಯಾರ್ಥಿಗಳು ಅವರು ಪಡೆದುಕೊಂಡು ಓದಿದ್ದಾರೆ, ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾರೆ. ಆಮೇಲೆ ಹೆಚ್ಚು ಅವರಿಗೆ ಅದರಿಂದ ತೃಪ್ತಿ ಸಿಕ್ಕಿದೆ. ನಾನೊಂದೇನೋ ಹೊಸ ಒಂದು ಭಾಷೆ ಕಲಿತೆ ಅನ್ನುವಂಥದ್ದು ತೃಪ್ತಿ ಅವರಿಗಿದೆ ಅಂತ ಅನ್ನೋದು ನನಗಂತೂ ಮನವರಿಕೆ ಆಗಿದೆ. ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸಂಸ್ಕೃತದ ಬಗ್ಗೆ ಅತ್ಯಂತ ಮಹತ್ವವಾದಂತಹ ಮಾಹಿತಿಯನ್ನು ಸಹ ಕೊಟ್ರಿ. ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ನೂತನ ವಿದ್ಯಾಲಯ ಸಂಸ್ಥೆಯ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಷ್ಣು ಸರ್ ಅವರು ಸಂಸ್ಕೃತದ ಬಗ್ಗೆ ಎಷ್ಟು ಅದ್ಭುತವಾಗಿ ಮಾತನಾಡಿದರು ಅಂತ. ಹಾಗೆ ಸಂಸ್ಕೃತದತ್ತ ಕಡೆ ಸರ್ಕಾರ ಕೂಡ ಗಮನ ಹರಿಸಬೇಕು ಎಂದು ಹೇಳಿದರು. ಅತಿ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಸ್ಕೃತ ಭಾಷೆ ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅಂತ ಡಾಕ್ಟರ್ ವಿಷ್ಣು ಸರ್ ಅವರು ಅದ್ಭುತವಾಗಿ ಈ ಮಾತನ್ನು ಹೇಳಿದರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಸಾಧಕರೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.